ಸೆಕೆಂಡ್ ಪಿ ಯು ಡೈಮಂಡ್ಸ್ಗಳಿಗೆ ಮಿಸ್ಟರ್ ಕೆಂಗುರು ಕ್ಲಾಸಸ್ನ ಹೊಸ ವಿಡಿಯೋಗೆ ಸ್ವಾಗತ. ಇವಾಗ ತಾನೇ ಎಲ್ಲರೂ ಫಿಸಿಕ್ಸ್ ಎಕ್ಸಾಮನ್ನು ಮುಗಿಸ್ಕೊಂಡು ಬಂದಿದ್ದೀರಾ. ಐ ಹೋಪ್ ಫಿಸಿಕ್ಸ್ ಎಕ್ಸಾಮನ್ನು ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ನಾವು ಈ ವಿಡಿಯೋದಲ್ಲಿ ನಾವು ಕೆಮಿಸ್ಟ್ರಿ ಎಕ್ಸಾಮ್ ಇರೋದು ಯಾವಾಗಪ್ಪ ಅಂತಂದರೆ ನೆಕ್ಸ್ಟ್ ದಟ್ ಈಸ್ ಆನ್ 12th March. ಕೆಮಿಸ್ಟ್ರಿ ಎಕ್ಸಾಮ್ಗೆ ನಮಗೆ ಟೋಟಲಾಗಿ ಎಷ್ಟು ದಿನ ಟೈಮ್ ಇದೆಯಪ್ಪ ಅಂತಂದರೆ 4 ದಿನ ಟೈಮ್ ಇದೆ, ಅದು ನಮ್ಗೆ ಗೊತ್ತು ಆಯಿತಾ. ಸೊ ಈ 4 ದಿನದಲ್ಲಿ ಯಾವ ಥರ ನಾವು ಪ್ರಿಪ್ರೇಷನ್ ಮಾಡಿ ಮೋರ್ ದೆನ್ 60+ ಸ್ಕೋರ್ ಮಾಡಬೇಕನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಆಯಿತಾ. ಆ್ಯಂಡ್ ವಿ ಆರ್ ಲಕ್ಕಿ ದ್ಯಾಟ್ ವಿ ಹ್ಯಾವ್ 4 days ಟೈಮ್ ಫಾರ್ ಕೆಮಿಸ್ಟ್ರಿ ಎಕ್ಸಾಮ್. ಸೊ ಹಾಗಂತ 4 ದಿನ ಟೈಮ್ ಇರೋದ್ರಿಂದ ನಾನು ಲಾಸ್ಟ್ 1 ದಿನದಲ್ಲಿ ಅಥವಾ 2 ದಿನದಲ್ಲಿ ಆರಾಮಾಗಿ ಪ್ರಿಪ್ರೇಷನ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ರೆ ಅದನ್ನು ನೀವು ತಲೆಯಿಂದ ತೆಗೆದು ಹಾಕಿ. ಬಿಕಾಸ್ 4 ದಿನ ಟೈಮ್ ಇರೋದ್ರಿಂದ ಮೇ ಬಿ ಕ್ವಶನ್ ಪೇಪರ್ ಸ್ವಲ್ಪ ಡಿಫಿಕಲ್ಟ್ ಬರೋ ಚಾನ್ಸಸ್ ಇದೆ. ಯಾಕಂತಂದರೆ MCQ ಪಾರ್ಟ್ ಏನಿದೆ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಪಾರ್ಟ್ ಏನಿದೆ ಅದರಲ್ಲಿ ಮ್ಯಾಕ್ಸಿಮಮ್ ಮೀನ್ಸ್ 70 to 80% ಡಿಫಿಕಲ್ಟಿ ಲೆವೆಲ್ ಕೇಳೋ ಚಾನ್ಸ್ ಜಾಸ್ತಿನೇ ಇರೋದ್ರಿಂದ ನಾವು ನಮ್ಮ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ನಾವು ಎಲ್ಲ ಚಾಪ್ಟರ್ನ ಡೀಟೇಲಾಗಿ ಸ್ಟಡಿ ಮಾಡಬೇಕಾಗಿರೋದು ಇಂಪಾರ್ಟೆಂಟ್ ಇದೆ. ಈ 1 ವರ್ಷದಲ್ಲಿ ನಾವು ಏನು ಸ್ಟಡಿ ಮಾಡಿದ್ದೀವಿ ಅದು ಒಂದು ಕಡೆ, ಆದರೆ ಈ 4 ದಿನ ಎಕ್ಸಾಮ್ ಟೈಮಲ್ಲಿ ಏನನ್ನು ಓದಿ ಏನನ್ನು ನೆನ್ಪಿಟ್ಕೊಂಡು ನಾವು ಎಕ್ಸಾಮಲ್ಲಿ ಬರಿತೀವಲ್ವ ಅದು ನಮಗೆ ಲಾಸ್ಟಿಗೆ ಮ್ಯಾಟ್ರ್ ಆಗುತ್ತೆ. ಏನೇನಪ್ಪ ನಾವು ಸ್ಟಡಿ ಮಾಡಬೇಕಪ್ಪ ಅಂತಂದರೆ ಮೇನ್ಲಿ ವಿದ್ಯಾರ್ಥಿಗಳೇ ನಾವು ಫಸ್ಟು PU ಬೋರ್ಡ್ದವ್ರು ಬಿಟ್ಟಿರ್ತಕ್ಕಂತಹ ಬ್ಲೂ ಪ್ರಿಂಟ್. ಸೊ 3 ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ. ಬ್ಲೂ ಪ್ರಿಂಟ್ ನಂಬರ್ 1, ಬ್ಲೂ ಪ್ರಿಂಟ್ ನಂಬರ್ 2 ಆ್ಯಂಡ್ ಬ್ಲೂ ಪ್ರಿಂಟ್ ನಂಬರ್ 3 ಫಾರ್ ಮಾಡಲ್ ಕ್ವಶನ್ ಪೇಪರ್ 1, ಮಾಡಲ್ ಕ್ವಶನ್ ಪೇಪರ್ 2, ಮಾಡಲ್ ಕ್ವಶನ್ ಪೇಪರ್ 3. ಸೊ ಈ 3 ಬ್ಲೂ ಪ್ರಿಂಟ್ ಜೊತೆಗೆ ಮಾಡಲ್ ಕ್ವಶನ್ ಪೇಪರನ್ನು ನಾವು ಕರೆಕ್ಟಾಗಿ ನಾವು ಸಾಲ್ವ್ ಮಾಡಬೇಕು ಆಯಿತಾ. ಇಷ್ಟ ಆದರೆ ಮತ್ತೆ PU ಬೋರ್ಡ್ದವರು ಕ್ವಶನ್ ಬ್ಯಾಂಕ್ ಅಂತ ಬಿಟ್ಟಿದ್ದಾರೆ. ಚಾಪ್ಟರ್ ವೈಸ್ MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್ 2 ಮಾರ್ಕ್ 3 ಮಾರ್ಕ್ ಮತ್ತು ನ್ಯೂಮೆರಿಕಲ್ ಇದ್ದರೆ ನ್ಯೂಮೆರಿಕಲು ಅಥವಾ 5 ಮಾರ್ಕ್ ಲಾಂಗ್ ಆನ್ಸರ್ ಕ್ವಶನ್ಸ್ ಇದ್ದರೆ ಅದನ್ನು ಕೂಡ PU ಬೋರ್ಡ್ದವರು ಕ್ವಶನ್ ಬ್ಯಾಂಕ್ ಅಂತ ಸಪ್ರೇಟಾಗಿ ಬಿಟ್ಟಿದ್ದಾರೆ ಆಯಿತಾ. ಆಮೇಲೆ ಪ್ರೀವಿಯಸ್ 4 to 5 ಇಯರ್ ಕ್ವಶನ್ಸನ್ನು ಸ್ವಲ್ಪ ಅನಲೈಸ್ ಮಾಡಿ ಆ ಎಲ್ಲ ಕ್ವಶನ್ಸ್ಗೆ ನಮಗೆ ಆನ್ಸರ್ ಮಾಡಲಿಕ್ಕೆ ಬಂದರೆ ವಿ ಕ್ಯಾನ್ ಈಸಿಲಿ ಸ್ಕೋರ್ ಮೋರ್ ದೆನ್ 60+. ಇವೊಂದು MCQ ಸ್ವಲ್ಪ ಏನಾದರೂ ಡಿಫಿಕಲ್ಟ್ ಬಂದ್ರೂ 60+ ಆರಾಮಾಗಿ ಮಾಡ್ಬೋದು. ಇಲ್ಲ ಈಸಿ ಬಂದರೆ ನಾವು ಆರಾಮಾಗಿ 65 ಅಥವಾ 70 ನಿಯರ್ ಆರಾಮಾಗಿ ನಾವೇನು ಮಾಡ್ಬೋದು ಸ್ಕೋರ್ ಮಾಡಬಹುದು. ಸೊ ನೀವು ನಂಗೆ ಕೇಳ್ಬೋದು, ಸರ್ 1 ವರ್ಷ ಕೂತು ಓದಿದ್ರೇ ನಮಗಾಗಲ್ಲ, ಈ 4 ದಿನದಲ್ಲಿ ಯಾವ ರೀತಿ ನಾವು ಸ್ಕೋರ್ ಮಾಡಬೇಕು ಅನ್ನೋದು ನಾನು ಒಪ್ಕೊಳ್ತೀನಿ. ಬಿಕಾಸ್ ಆಲ್ಮೋಸ್ಟ್ ಕೆಲವೊಂದು ಜನ ಸ್ಟೂಡೆಂಟ್ಗೆ ಸ್ಪೆಷಲಿ ಪಾರ್ಟ್ 2 ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟಿಂದ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ ಬಟ್ ನಾವು ಕರೆಕ್ಟಾಗಿ ಅದನ್ನು ಪ್ರಾಕ್ಟೀಸ್ ಮಾಡಿ ಅದನ್ನು ನಾವು ಎಕ್ಸಾಮಲ್ಲಿ ನೆನ್ಪಿಟ್ಕೊಂಡು ಯಾವ ಥರ ಬರಿತೀವಿ, ಪ್ರೆಸೆಂಟೇಷನ್ ಹೆಂಗಿರುತ್ತೆ ಅದ್ರ ಮೇಲೆ ನಾವು ಆರಾಮಾಗಿ ಸ್ಕೋರ್ ಮಾಡ್ಬೋದು. ಆ್ಯಕ್ಚುಲಿ ಪಾರ್ಟ್ 1 ಕಂಪೇರ್ ಮಾಡಿದ್ರೆ ಪಾರ್ಟ್ 2 ಈಸಿ ಇದೆ. ಏನೇನಪ್ಪ ಓದಬೇಕು ಅದಕ್ಕಿಂತ ಮುಂಚೆ ನಾವು ಎಷ್ಟು ಚಾಪ್ಟರ್ ಇದೆ ಅನ್ನೋದು ಗೊತ್ತಿದೆ ನಮಗೆ ಕೆಮಿಸ್ಟ್ರಿಲಿ. ಸೊ ಟೋಟಲ್ ಎಷ್ಟು ಚಾಪ್ಟರ್ ಇದೆಯಪ್ಪ? 10 ಚಾಪ್ಟರ್ ಇದೆ. ಯಾವ್ಯಾವ ಚಾಪ್ಟರ್ ಅಂತ ನೋಡಿರಿ: ಸೊಲ್ಯೂಷನ್, ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್, DNA ಬ್ಲಾಕ್ ಎಲಿಮೆಂಟ್ಸ್, ಕೋಆರ್ಡಿನೇಷನ್ ಕಾಂಪೌಂಡ್. ಈ 5 ಚಾಪ್ಟರ್ ಪಾರ್ಟ್ 1ಗೆ ಬರುತ್ತೆ. ನೆಕ್ಸ್ಟ್ ಪಾರ್ಟ್ 2ದಲ್ಲಿ ಹ್ಯಾಲೋ ಅಲ್ಕೇನ್ಸ್ ಆ್ಯಂಡ್ ಹ್ಯಾಲೋ ಅರಿನ್ಸ್, ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್, ಆಲ್ಡಿಹೈಡ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಅಮೈನ್ಸ್ ಆ್ಯಂಡ್ ಬಯೋಮಾಲಿಕ್ಯೂಲ್ಸ್. ಸೊ ನಾನು ಹೇಳ್ದಂಗೆ ನನ್ನ ಕ್ಲಾಸಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಹೇಳ್ತಿರ್ತೀನಿ, ಯಾವುದೋ ಒಂದು ಸಬ್ಜೆಕ್ಟನ್ನು ನಾವು ಸ್ಟಡಿ ಮಾಡಬೇಕಂತಂದರೆ ಫಸ್ಟು ನಮ್ಮ ಹತ್ರ ಸಿಲೆಬಸ್ ಇರಬೇಕು. ಅಂದರೆ ಈ ಸಬ್ಜೆಕ್ಟಲ್ಲಿ ಎಷ್ಟು ಚಾಪ್ಟರ್ ಇದೆ. ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ 10 ಚಾಪ್ಟರ್ ಇದೆ. 10 ಚಾಪ್ಟರ್ನ ಒಂದು ಕಡೆ ಬರೆದಿಟ್ಕೊಳ್ಳಿ ಆಯಿತಾ. ಚಾಪ್ಟರ್ ವೈಸ್ ಎಷ್ಟೆಷ್ಟು ವೇಟೇಜ್ ಬರುತ್ತೆ ಅದನ್ನು ನಾವು ಫಸ್ಟ್ ಬರೆದಿಟ್ಕೊಳ್ಬೇಕು. ಸೊ ಬ್ಲೂ ಪ್ರಿಂಟ್ ಪ್ರಕಾರ ನಾವು ಸ್ಟಡಿ ಮಾಡಿದರೆ ನಾವು ಆರಾಮಾಗಿ ಎಕ್ಸಾಮಲ್ಲಿ ಸ್ಕೋರ್ ಮಾಡಲಿಕ್ಕೆ ಈಸಿ ಆಗಿಬಿಡುತ್ತೆ. ಯಾಕಂತಂದರೆ ವಿತೌಟ್ ಬ್ಲೂ ಪ್ರಿಂಟ್ ನಾವು ಸ್ಟಡಿ ಮಾಡೋಕ್ಕೆ ಹೋದರೆ ಯಾವ್ದು ಬರೀಬೇಕು, ಏನು ಬರುತ್ತೆ ಅನ್ನೋದು ನಮಗೆ ಸ್ವಲ್ಪ ಗೊಂದಲ ಆಗ್ಬೋದು. ಸೊ ಬ್ಲೂ ಪ್ರಿಂಟ್ ಕೊಡೋ ಉದ್ದೇಶನೇ ಅದು. ಸೊ ಟೋಟಲ್ 3 ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ. ನೀವು ಕೇಳ್ಬೋದು, ಈ 3ರಲ್ಲಿ ಸರ್ ಎಕ್ಸಾಮ್ಗೆ ಯಾವ್ದು ಬರಬಹುದು? ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. 3 ಬ್ಲೂ ಪ್ರಿಂಟ್ ನಿಯರ್ ಇದ್ದದ್ದು ಬರ್ಬೋದು. ಬಟ್ ಮ್ಯಾಕ್ಸಿಮಮ್ ಈ 3ರಲ್ಲಿ ಯಾವುದಾದ್ರೂ ಒಂದು ನಿಯರ್ ಇರ್ತಕ್ಕಂಥ ಬ್ಲೂ ಪ್ರಿಂಟನ್ನು ಈ ವರ್ಷ ನಾವು ಬೋರ್ಡ್ ಎಕ್ಸಾಮ್ಗೆ ನಾವು ಕಾಣ್ಬೋದು ಆಯಿತಾ. ಸೊ ಇಷ್ಟನ್ನು ನಾವು ಕರೆಕ್ಟಾಗಿ ಈಸಿಯಾಗಿ ನಾವು ಸ್ಟಡಿ ಮಾಡಿದರೆ ನಮ್ಮ ಬೋರ್ಡ್ ಎಕ್ಸಾಮಲ್ಲಿ ಏನಾದರೂ ಸ್ಕೋರ್ ಕರೆಕ್ಟಾಗಿ ಮಾಡಿಕೊಂಡ್ರೆ ಆರಾಮಾಗಿ ನಮಗೆ CET ರ್ಯಾಂಕ್ ಕೂಡ ಒಳ್ಳೆಯದಾಗಿ ಬರುತ್ತೆ. ಬಿಕಾಸ್ ನಮ್ಗೆ ಗೊತ್ತಿದೆ, ಏನು ಹೇಳ್ರಿ ವಿದ್ಯಾರ್ಥಿಗಳೇ, 50% ಬೋರ್ಡ್ ಎಕ್ಸಾಮ್ ಏನಿದೆ 50% ಬೋರ್ಡ್ ಎಕ್ಸಾಮ್ ಪ್ಲಸ್ ಅದ್ರ ಮಾರ್ಕ್ಸು ಮತ್ತು 50% CET ಮಾರ್ಕ್ಸ್ ಕನ್ಸಿಡರ್ ಮಾಡಿ ನಮಗೇನು ಬರುತ್ತೆ CET ರ್ಯಾಂಕ್ ಬರುತ್ತೆ. ಎಷ್ಟು? 50% 50 + 50. ಸೊ ಟೋಟಲ್ 100%
ಯಾವ ಥರ ಸಿ ಇ ಟಿ ರ್ಯಾಂಕ್ ಬರುತ್ತಪ್ಪ ಅಂತಂದರೆ ಇದು ಒಂದು ಸಿ ಇ ಟಿ ಮೇಲೆ ಡಿಪೆಂಡ್ ಇರುತ್ತೆ. ಸಿ ಇ ಟಿ ಎಕ್ಸಾಮ್ ಏನು ಬರೀತೀವಲ್ಲ ಅದ್ರ ಮೇಲೆ. ಆಮೇಲೆ ಇನ್ನೊಂದು ಇದು ಬೋರ್ಡ್ ಎಕ್ಸಾಮ್ ಅಂತಂದರೆ ಇವಾಗ ಏನು ಬರಿತೀವಲ್ಲ ನಾವು 12th ಮಾರ್ಚಿಗೆ, ಆ ಎಕ್ಸಾಮಲ್ಲಿ ಡಿಪೆಂಡ್ ಇರುತ್ತೆ. ಇದು ನಾಟ್ ಓನ್ಲಿ ಕೆಮಿಸ್ಟ್ರಿ ಸಬ್ಜೆಕ್ಟ್, ಎಲ್ಲ ಸಬ್ಜೆಕ್ಟಲ್ಲೂ 50% ಸಿ ಇ ಟಿ ಬರ್ತಕ್ಕಂಥ ಎಕ್ಸಾಮು ಮತ್ತು 50% ಬೋರ್ಡ್ ಎರಡನ್ನೂ ಕನ್ಸಿಡರ್ ಮಾಡಿ ನಮಗೆ ಸಿ ಇ ಟಿ ರ್ಯಾಂಕ್ ಬರುತ್ತೆ. ಸೊ ಸಿ ಇ ಟಿ ರ್ಯಾಂಕ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಫಸ್ಟು ನಾವು ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅನ್ನೋದನ್ನು ಸ್ವಲ್ಪ ನೋಡೋಣ. ಸೊ ಟೋಟಲ್ ನಮಗೆ 5 ಪಾರ್ಟನ್ನು ನಾವು ಕ್ವಶನ್ ಪೇಪರಲ್ಲಿ ಕಾಣ್ಬೋದು. ಪಾರ್ಟ್ ಎ, ಬಿ, ಸಿ, ಡಿ ಮತ್ತು ಇ. ಪಾರ್ಟ್ ಎದಲ್ಲಿ ಮತ್ತೆ ಏನು 2 ಪಾರ್ಟನ್ನು ನಾವು ಕಾಣ್ಬೋದು, ಆಯಿತಾ. ಸೊ MCQ ರೋಮನ್ ನಂಬರ್ 1 ಅಂತ, ಆಮೇಲೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ರೋಮನ್ ನಂಬರ್ 2 ಅಂತ ಕಾಣ್ಬೋದು. ಕ್ಲಿಯರ್. ಸೊ ರೋಮನ್ ನಂಬರ್ 1 ಆ್ಯಂಡ್ ರೋಮನ್ ನಂಬರ್ 2. MCQ ಟೋಟಲ್ ಎಷ್ಟು ಕೇಳ್ತಾರಪ್ಪ? 15 ಕೇಳ್ತಾರೆ. 15ಕ್ಕೂ 15 ನಾವು ಬರೀಬೇಕು. ದೇರ್ ಈಸ್ ನೋ ಚಾಯ್ಸ್ ಇನ್ ದಿ MCQ, ಅಂದರೆ 15 ಮಾರ್ಕ್ಸ್ ಆಗ್ತದೆ. ಆಮೇಲೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ 5 ಕೇಳ್ತಾರೆ. 5ಕ್ಕೆ 5 ಟಚ್ ಮಾಡಬೇಕಾಗುತ್ತೆ. ಇದಂತೂ ಅತಿ ಸರಳವಾಗಿದೆ, ಬಿಕಾಸ್ ಅಲ್ಲೇ ಆನ್ಸರ್ ಕೊಟ್ಟಿರ್ತಾರೆ, ಆಯಿತಾ. 5ಕ್ಕೆ 5 ಇಷ್ಟು ಮಾಡಿದರೆ ನಾವು ಎಷ್ಟು ಸ್ಕೋರ್ ಮಾಡ್ಬೋದು ಹೇಳಿ? 10 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಬಟ್ ಈ ಪಾರ್ಟ್ ಎಗೆ ನಮಗೆ ಚಾಯ್ಸಸ್ ಇರಲ್ಲ. ಕ್ಲಿಯರ್. ನೆಕ್ಸ್ಟ್ ಪಾರ್ಟ್ ಬಿ ಬರಬೇಕಂತಂದರೆ ದಿಸ್ ಇಸ್ ರೋಮನ್ ನಂಬರ್ 3. ಏನೋ ಶಾರ್ಟ್ ಆನ್ಸರ್ ಅಂದರೆ 2 ಮಾರ್ಕ್ ಕ್ವಶನ್ಸ್ ಕೇಳ್ತಾರೆ. ಎಷ್ಟು ಕೇಳ್ತಾರಪ್ಪ ಅಂದರೆ 5 ಕೇಳ್ತಾರೆ. 5ರಲ್ಲಿ 3 ಮಾತ್ರ ಬರೀಬೇಕು. ಅಂದರೆ 10 ಮಾರ್ಕ್ಸಲ್ಲಿ 6 ಮಾರ್ಕ್ಸ್ ಬಂದುಬಿಡುತ್ತೆ ನಮಗೆ ಎಲ್ಲಿ 2 ಮಾರ್ಕ್ಸಲ್ಲಿ. ಕರೆಕ್ಟ್ನಾ? ನೆಕ್ಸ್ಟ್ ಪಾರ್ಟ್ ಸಿ ಅಗೇನ್ 2 ಪಾರ್ಟಾಗಿ ಡಿವೈಡ್ ಆಗಿದೆ. ಅಂದರೆ ನಮಗೆ ಇನ್ಆರ್ಗ್ಯಾನಿಕ್, ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟ್ 1ಅಲ್ಲಿ ಬರುತ್ತಲ್ವಾ. ಸೊ ಅದರಲ್ಲಿ ಫಸ್ಟ್ ಪಾರ್ಟ್ ಸಿ ಅಲ್ಲಿ ರೋಮನ್ ನಂಬರ್ 4 ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಕ್ವಶನ್ಸ್ ಬರುತ್ತೆ. ಎಷ್ಟು ಬರುತ್ತೆ? 5 ಬರುತ್ತೆ. 5ರಲ್ಲಿ 3 ಬರಬೇಕು. ಅಂದರೆ 15ರಲ್ಲಿ 9 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಸಿ ಅಲ್ಲಿ ರೋಮನ್ ನಂಬರ್ 5 ಇದೆಯಲ್ಲ, ಅದು ಫಿಸಿಕಲ್ ಕೆಮಿಸ್ಟ್ರಿಯಿಂದ ಬರುತ್ತೆ. 4ರಲ್ಲಿ 2 ಕ್ವಶನ್ ಬರೀಬೇಕು. ಇಷ್ಟಿರುತ್ತೆ. ಅಂದರೆ 12ಗೆ 6 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಪಾರ್ಟ್ ಡಿ ಇದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಪಾರ್ಟ್ ಡಿ ಇದು ಕಂಪ್ಲೀಟ್ಲಿ ಯಾವುದಕ್ಕೆ ಬರುತ್ತಪ್ಪ ಅಂತಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಕಂಪ್ಲೀಟ್ಲಿ ಬಿಲಾಂಗ್ಸ್ ಟು ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ಎಷ್ಟು ಕೇಳ್ತಾರಪ್ಪ? 5 ಮಾರ್ಕ್ಸಿಂದ ಇರುತ್ತೆ. ಅಂದರೆ 2+2+1 ಇರುತ್ತೆ. ಅದು 3+2 ಆ ಥರ ಡಿವೈಡ್ ಆಗ್ಬೋದು. ಸೊ 6 ಕ್ವಶನ್ಸ್ ಕೇಳ್ತಾರೆ. 6ರಲ್ಲಿ ನಾವು 4 ಬರಿಬೋದು. ಆಮೇಲೆ ದಿಸ್ ಇಸ್ ವೆರಿ ಸಿಂಪಲ್ ಟು ಟಚ್ ಆಲ್ ದ 4 ಆರ್ 6 ಕ್ವಶನ್ಸ್ ಇನ್ ಪಾರ್ಟ್ ಡಿ. ಸೊ 30 ಮಾರ್ಕ್ಸಲ್ಲಿ 20 ಮಾರ್ಕ್ಸ್ ಬರಬೇಕು ನಮಗೆ, ಆಯಿತಾ. ನೆಕ್ಸ್ಟ್ ಪಾರ್ಟ್ ಇ ಏನಿದೆ, ಇಲ್ಲಿ ನಮಗೆ ಫಿಸಿಕಲ್ ಕೆಮಿಸ್ಟ್ರಿಯಿಂದ ನ್ಯೂಮೆರಿಕಲ್ಸ್ ಕೇಳ್ತಾರೆ. ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಎಷ್ಟು ಕೇಳ್ತಾರೆ? 6 ಕೇಳ್ತಾರೆ. 6ರಲ್ಲಿ 3 ಬರಬೇಕು, 3 ಮಾರ್ಕ್ಸಿಂದು. ಸೊ 18ರಲ್ಲಿ 9 ಮಾರ್ಕ್ಸ್ ಬರುತ್ತೆ. ಸೊ ನಾವೇನಾದರೂ ಈ ಥರ ನಾವು ಅನಲೈಸ್ ಮಾಡ್ತಾ ಕರೆಕ್ಟಾಗಿ ನಾವು ಸ್ಟಡಿ ಮಾಡಿದರೆ, ಸೊ ನಾವು 105 ಮಾರ್ಕ್ಸಿಗೆ 70 ಮಾರ್ಕ್ಸನ್ನು ನಾವು ಆರಾಮಾಗಿ ಸ್ಕೋರ್ ಮಾಡ್ಬೋದು. ತಿಳಿತಾ? ಎಷ್ಟು ಮಾರ್ಕ್ಸು? 105 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಚಾಯ್ಸ್ ಎಲ್ಲ ನಾವು ತೆಗೆದ್ರೆ 70 ಮಾರ್ಕ್ಸ್ ಬರುತ್ತೆ. ಸೊ ಈ 70 ನಾವು ಸ್ವಲ್ಪ MCQದಲ್ಲಿ ಎಷ್ಟು ಒಂದು 5 ಅಥವಾ 10 ಮಾರ್ಕ್ಸ್ ಹೋದರೂ ನಾವು ಆರಾಮಾಗಿ 60+ ನಾವು ಏನು ಮಾಡ್ಬೋದು ಹೇಳ್ರಿ? ಈ 4 ಡೇಸಲ್ಲಿ ಆರಾಮಾಗಿ ಸ್ಕೋರ್ ಮಾಡ್ಬೋದು. ತಿಳಿತಾ ವಿದ್ಯಾರ್ಥಿಗಳೇ? ಏನಪ್ಪ ಅಂತಂದರೆ ನಾವು ಈ ಥರ ನಾವು ಅನಲೈಸ್ ಕರೆಕ್ಟಾಗಿ ನಾವು ಸ್ಟಡಿ ಮಾಡಿಕೊಂಡು ಓದಿದರೆ ಮಾತ್ರ ನಾವು ಎಕ್ಸಾಮಲ್ಲಿ ನಾವು ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಯಾವುದೇ ಭಯ ಪಡದೆ ನಾನು ಯಾವ ಥರ ಹೇಳಿದ್ದೀನಲ್ಲ, ಈ ಥರ ನೀವು ಅನಲೈಸ್ ಮಾಡಿಕೊಂಡು ಕರೆಕ್ಟಾಗಿ ಓದ್ಕೊಳ್ಳಿ. ಏನೇನು ಹೇಳಿದ್ದೀನಿ ಇನ್ನೊಂದು ಸರ್ತಿ ಹೇಳ್ತೀನಿ ನೋಡಿ. ಒಂದು ಮಾಡಲ್ ಕ್ವಶನ್ ಪೇಪರ್ 1, 2, 3 3 ಮಾಡಲ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ. ಮತ್ತು ಕ್ವಶನ್ ಬ್ಯಾಂಕ್ ಬಿಟ್ಟಿದ್ದಾರೆ PU ಬೋರ್ಡಿಂದ ಚಾಪ್ಟರ್ ವೈಸ್. ಅದನ್ನು ಸ್ಪೆಷಲಿ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಅದನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಪ್ರೀವಿಯಸ್ 4 to 5 ಇಯರ್ಸ್ ಅಲ್ಲಿ ಚಾಪ್ಟರ್ ವೈಸ್ ಏನೇನು ಕ್ವಶನ್ಸ್ ಕೇಳಿದಾರಲ್ವ, ಅದನ್ನು ಸ್ವಲ್ಪ ಕರೆಕ್ಟಾಗಿ ಮಾಡಿಕೊಂಡು ನಾವೇನಾದರೂ ಎಕ್ಸಾಮ್ ದಿನ ಬಂದರೆ ನಾವು ಆರಾಮಾಗಿ ಅದು ಯಾವ ಥರ ಕ್ವಶನ್ ಪೇಪರ್ ಬರುತ್ತೆ ದಟ್ ಈಸ್ ಸೆಕೆಂಡರಿ, ಆಯಿತಾ. ಈಸಿ ಬರಲಿ, ಡಿಫಿಕಲ್ಟ್ ಬರಲಿ ಅಥವಾ ಮೀಡಿಯಮ್ ಬರಲಿ, ನಾವು ಆರಾಮಾಗಿ 60+ ಸ್ಕೋರ್ ಮಾಡ್ತೀವಿ ಅಂತ ಅಂದ್ಕೊಂಡೇ ಹೋಗಬೇಕು. ಆ್ಯಂಡ್ ನಾವು ಆರಾಮಾಗಿ ಸ್ಕೋರ್ ಕೂಡ ಮಾಡ್ಬೋದು. ಯಾವುದೇ ಗೊಂದಲ ಇಲ್ಲದೆ, ಭಯ ಇಲ್ಲದೆ ಈ ಥರ ಕರೆಕ್ಟಾಗಿ ನಮಗೆ 4 ದಿನ ಟೈಮ್ ಇದೆ. ಈ 4 ದಿನವನ್ನು ಕರೆಕ್ಟಾಗಿ ಚಾಪ್ಟರ್ ವೈಸ್ ಡಿವೈಡ್ ಮಾಡ್ಕೊಳ್ಳಿ, ಆಯಿತಾ. ಫಾರ್ ಎಕ್ಸಾಂಪಲ್ ಫಸ್ಟ್ ದಿನ 3 ಚಾಪ್ಟ್ರು, ಸೆಕೆಂಡ್ ದಿನ 3 ಚಾಪ್ಟ್ರು, ದೆನ್ ಥರ್ಡ್ ದಿನ 3 ಚಾಪ್ಟ್ರು, ಲಾಸ್ಟ್ ಡೇಗೆ 1 ಚಾಪ್ಟ್ರು ಪ್ಲಸ್ ಎಲ್ಲ ಚಾಪ್ಟರ್ನ ರಿವೈಸ್ ಮಾಡಿಕೊಂಡ್ರೆ ಇಷ್ಟು ಮಾಡಿದ್ರೆ ಸಾಕು. ಎಲ್ಲವನ್ನು ನೀವು ತಲೆಯಲ್ಲಿ ಇಟ್ಕೊಂಡು ಏನಾದರೂ ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ದರೆ ಆರಾಮಾಗಿ ನಾನು ಹೇಳ್ದಂಗೆ 60+ ಸ್ಕೋರ್ ಮಾಡೋದಂತೂ ಇಟ್ಸ್ ಸಿಂಪಲ್ ಅಂತ ಹೇಳ್ಬೋದು, ಆಯಿತಾ. ಸೊ ಇಲ್ಲಿ ನೀವು ನೋಡ್ಬೋದು ಯಾವ್ಯಾವ ಥರ ಬರುತ್ತಪ್ಪ ಅಂತಂದರೆ, ರಿಮೆಂಬರ್ ನಾವು ನೆನಪಿಟ್ಕೊಂಡು ಎಷ್ಟು ಬರಿತೀವಿ ಅನ್ನೋದಕ್ಕೆ 40% ಮೇಲೆ ಕ್ವಶನ್ಸ್ ಕೇಳ್ತಾರೆ. ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು ಅರ್ಥ ಮಾಡ್ಕೊಂಡು ಬರಿತೀವಿ ಅನ್ನೋದು 30% ಬರುತ್ತೆ. ಅಪ್ಲಿಕೇಶನ್ ಬೇಸ್ 10% ಬರುತ್ತೆ. HOTS ಹಾಟ್ಸ್ ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್, ಅದ್ರ ಮೇಲೆ 20% ಕೇಳ್ತಾರೆ. ಆಮೇಲೆ ಈ ವರ್ಷ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಮಾಡೋದ್ರಿಂದ ಸ್ವಲ್ಪ ಬರಬಹುದು ಡಿಫಿಕಲ್ಟ್ ಕ್ವಶನ್ ಪೇಪರು ಅನ್ನೋದು
ಆ, ಊಹೆ ಮಾಡ್ತಿದ್ದೀನಿ ಆಯಿತಾ. ಇದು ಮಾಡೆಲ್ ಕ್ವೆಶ್ಚನ್ ಪೇಪರ್ 1 ಬ್ಲೂ ಪ್ರಿಂಟ್ 1 ಮಾರ್ಕ್ಸ್. ಇದನ್ನು ನೀವು ಕನ್ಸಿಡರ್ ಮಾಡ್ಬೋದು. ನೋಡಿ, ಸೊಲ್ಯೂಷನ್ ಚಾಪ್ಟರ್ಗೆ 12 ಮಾರ್ಕ್ಸ್ ಇದೆ, ಎಲೆಕ್ಟ್ರೋಕೆಮಿಸ್ಟ್ರಿ 13 ಇದೆ, ಕೆಮಿಕಲ್ ಕೈನೆಟಿಕ್ಸ್ 12 ಮಾರ್ಕ್ಸ್ ಇದೆ, ಡಿ ಬ್ಲಾಕ್ 10 ಮಾರ್ಕ್ಸ್ ಇದೆ, ಕೋಆರ್ಡಿನೇಷನ್ ಕಂಪೌಂಡ್ 11 ಮಾರ್ಕ್ಸು, ಹ್ಯಾಲೋಲ್ಕೇನ್ಸ್ ಹ್ಯಾಲೋರಿನ್ಸ್ 9 ಮಾರ್ಕ್, ಆಲ್ಕೋಹಾಲ್ಸ್ ಫಿನಾಲ್ಸ್ ಈಥರ್ 10 ಮಾರ್ಕ್, ಆಲ್ಡಿಹೈಡ್ ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ 12 ಮಾರ್ಕ್, ಅಮೈನ್ಸ್ 7 ಮಾರ್ಕ್, ಬಯೋಮಾಲಿಕ್ಯೂಲ್ 9 ಮಾರ್ಕ್. ಟೋಟಲ್ ಓವರ್ ಸೇರಿದರೆ 105 ಮಾರ್ಕ್ ಆಗುತ್ತೆ. ಸೊ ಯಾವ ಥರ ಪಾರ್ಟ್ ಎ ಬಿ ಸಿ ಡಿ ಇ ಅಲ್ಲಿ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅನ್ನೋದು ಕಂಪ್ಲೀಟಾಗಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಇದನ್ನು ಸ್ವಲ್ಪ ಅನಲೈಸ್ ಮಾಡಿಕೊಂಡು ಓದಿ ಆಯಿತಾ. ಸಾಧ್ಯವಾದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡೆಲ್ ಕ್ವೆಶ್ಚನ್ ಪೇಪರ್ 1 2 3 ಮ್ಯಾಕ್ಸಿಮಮ್ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ ಅಥವಾ ಓವರಾಲ್ ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ಅನಲೈಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದಾದಮೇಲೆ ಇಫ್ ಪಾಸಿಬಲ್ ಚಾಪ್ಟರ್ ವೈಸ್ PU ಬೋರ್ಡಿಂದ ಏನು ಕ್ವೆಶ್ಚನ್ ಬ್ಯಾಂಕ್ ಬಿಟ್ಟಿದ್ರಲ್ಲ, ಆ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬಿಕಾಸ್ ಏನು MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಏನು ಕೊಟ್ಟಿದ್ದಾರಲ್ಲ ಇದರಲ್ಲಿ ಕ್ವೆಶ್ಚನ್ ಬ್ಯಾಂಕಲ್ಲಿ ಸ್ವಲ್ಪ ಡಿಫಿಕಲ್ಟ್ ಇದೆ. ಡಿಫಿಕಲ್ಟ್ ಅಂತಂದರೆ ದೇ ಆಸ್ಕ್ಡ್ ದೋಸ್ ಕ್ವೆಶ್ಚನ್ಸ್ ಫ್ರಮ್ ಕಾಂಪಿಟೇಟಿವ್ ಎಕ್ಸಾಮ್, ಮೀನ್ಸ್ ನೀಟ್ JEE ಆಗಿರ್ಬೋದು ಅಥವಾ CET ಅಲ್ಲಿ ಇರ್ತಕ್ಕಂಥ ಕ್ವೆಶ್ಚನ್ಸನ್ನು ಕ್ವೆಶ್ಚನ್ ಬ್ಯಾಂಕಲ್ಲಿ ಕೊಟ್ಟಿದ್ದಾರೆ. ಸೊ ಇದೆಲ್ಲವನ್ನು ಅನಲೈಸ್ ಮಾಡಿದಾಗ ಈ ವರ್ಷ ಕ್ವೆಶ್ಚನ್ ಪೇಪರ್ ಸ್ವಲ್ಪ ಡಿಫಿಕಲ್ಟ್ ಬರಬಹುದು, ಸ್ಪೆಷಲಿ ಪಾರ್ಟ್ ಎದಲ್ಲಿ. ಸೊ ನಾವು ಈ ಥರ ಕರೆಕ್ಟಾಗಿ ನಾವು ಪ್ರಿಪ್ರೇಷನ್ ಮಾಡಿಕೊಂಡು ಎಕ್ಸಾಮ್ ಹಾಲ್ಗೆ ಏನಾದರೂ ಹೋದರೆ ನಾವು ಆರಾಮಾಗಿ ಸ್ಕೋರ್ ಮಾಡ್ಬೋದು. ಐ ಹೋಪ್ ಎಲ್ಲರೂ ಚೆನ್ನಾಗಿ ಓದ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಏನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಕಮೆಂಟ್ ಆನ್ ದ ಕಮೆಂಟ್ ಸೆಕ್ಷನ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಜಸ್ಟ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ ಟು ಯುವರ್ ಫ್ರೆಂಡ್ಸ್ ಮ್ಯಾಕ್ಸಿಮಮ್ ಆಯಿತಾ. ಬಿಕಾಸ್ ಲಾಸ್ಟ್ ಮೂಮೆಂಟಲ್ಲಿ ಕೆಮಿಸ್ಟ್ರಿ ಯಾವ ಥರ ಓದಬೇಕು ಅನ್ನೋದು ಸುಮಾರು ಜನ ಸ್ಟೂಡೆಂಟ್ಗೆ ಏನಿರುತ್ತೆ, ಸ್ವಲ್ಪ ಗೊಂದಲ ಇರುತ್ತೆ ಆಯಿತಾ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಅದನ್ನು ನೀವು ಆರಾಮಾಗಿ ನೋಡಿಕೊಂಡು ಸ್ಟಡಿ ಮಾಡ್ಬೋದು ಆಯಿತಾ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಕ್ವೆಶ್ಚನ್ ಬ್ಯಾಂಕ್ ಅಥವಾ ಮಾಡೆಲ್ ಕ್ವೆಶ್ಚನ್ ಪೇಪರ್ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.